ಸಾಕಷ್ಟು ಬಾರಿ OPDಯಲ್ಲಿ ಕೇಳಿ ಬರ್ತಕ್ಕಂಥ ಕಂಪ್ಲೇಂಟ್ ಏನು ಅಂತಂದರೆ, ಪ್ರೆಗ್ನೆಂಟ್ ಮಹಿಳೆಯರು ಕಂಪ್ಲೇಂಟ್ ಮಾಡೋದು, ಮೇಡಮ್ ನಾವು ತೆಂಗಿನ ತೋಟ ಇದೆ ನಮ್ಮ ಮನೇಲಿ, ನಾವೇ ತೆಂಗು ಬೆಳೆಗಾರರು, ಆದರೆ ನಮ್ಮ ಮನೇಲಿ ಅಷ್ಟು ಫ್ರೀಯಾಗಿ ಸಿಕ್ಕಿದ್ರೂ ಎಳ್ನೀರನ್ನೇ ಕುಡಿಯೋದಕ್ಕೆ ಬಿಡಲ್ಲ ಅಂತ ಹೇಳ್ತಾರೆ. ಮತ್ತು ಅವ್ರ ಜೊತೆಯಲ್ಲಿ ಬಂದಿರತಕ್ಕಂಥ ದೊಡ್ಡವ್ರನ್ನ ಕೇಳಿದ್ರೆ, ಇಲ್ಲ ಮೇಡಮ್ ಅದೇನಾದರೂ ಅಬಾರ್ಷನ್ ಆಗಿಬಿಟ್ರೆ, ಬ್ಲೀಡಿಂಗ್ ಏನಾದರೂ ಆಗಿಬಿಟ್ರೆ, ಅಥವಾ ಹೆರಿಗೆ ನೋವು ಬೇಗ ಬಂದುಬಿಟ್ರೆ ಅದಕ್ಕೇ ನಾವು ಕೊಡೋದಿಲ್ಲ ಅಂತ ಹೇಳ್ತಾರೆ. ಸೊ ಹಾಗಾಗಿ ಇದು ಆ್ಯಕ್ಚುಲಿ ಒಂದು ತಪ್ಪು ಕಲ್ಪನೆ. ಯಾಕೆ ಅಂದರೆ, ಈಗ ಎಳ್ನೀರು ಏನಿದೆ ಅದು ತೆಂಗಿನ ಮರದಲ್ಲಿ ಇರುತ್ತೆ. ಜಗತ್ತಲ್ಲಿ ಯಾವುದೇ ಒಂದು ಅಡಲ್ಟೇಟೆಡ್ ಕಲಬರಿಕೆ ಮಾಡಲಾಗದೆ ಇರತಕ್ಕಂಥ ಒಂದು ಫ್ಲೂಯಿಡ್ ಇದೆ ಅಂತಂದರೆ ಅದು ತೆಂಗಿನ ನೀರು, ಅಂದರೆ ಎಳ್ನೀರು. ಸೊ ಹಾಗಾಗಿ ಇದನ್ನ ಪ್ರೆಗ್ನೆನ್ಸಿಯಲ್ಲಿ ಧಾರಾಳವಾಗಿ ತಗೋಬಹುದು. ಯಾಕೆ ಅಂತಂದರೆ, ಎಳ್ನೀರಿನಲ್ಲಿ ಇರ್ತಕ್ಕಂಥ ಎಲೆಕ್ಟ್ರೋಲೈಟ್ಸ್, ಅದು ಪೊಟ್ಯಾಷಿಯಂ ಆಗಿರಬಹುದು, ಮೆಗ್ನೀಷಿಯಂ ಆಗಿರಬಹುದು, ಇದು ಪ್ರೆಗ್ನೆನ್ಸಿಯಲ್ಲಿ ಕಂಡು ಬರತಕ್ಕಂಥ ಕ್ರ್ಯಾಂಪ್ಸ್ನ ಅದು ತಡೆಗಟ್ಟುತ್ತೆ. ಮತ್ತು ಕಾನ್ಸ್ಟಿಪೇಷನ್, ಇದು ಗಟ್ ಮೊಟಿಲಿಟಿ ಏನಿದೆ ಅಂದರೆ ಕರುಳಿನ ಮೊಟಿಲಿಟಿ, ಚಲನಶಕ್ತಿ ಏನಿದೆ ಅದನ್ನ ಇಂಪ್ರೂವ್ ಮಾಡೋದ್ರಿಂದ ನಿಮಗೆ ಮಲಬದ್ಧತೆಯ ಸಮಸ್ಯೆಗಳು ಸಹ ಕಂಡು ಬರೋದಿಲ್ಲ. ಮತ್ತು ನೀರಿನಾಂಶ ಹೆಚ್ಚಿರೋದ್ರಿಂದ ನಿಮ್ಮ ದೇಹದಲ್ಲಿ ಹೈಡ್ರೇಷನ್ ಲೆವೆಲ್ ಕೂಡ ಮೈಂಟೈನ್ ಆಗುತ್ತೆ. ಇದು ಅಲ್ಲದೇನೆ ನಿಮ್ಮ ಪ್ರೆಗ್ನೆನ್ಸಿಯಲ್ಲಿ ಉಂಟಾಗ್ತಕ್ಕಂತಹ ಎದೆ ಉರಿ, ಎಸಿಡಿಟಿ ಏನಿದೆ ಅಥವಾ ಬ್ಲೋಟಿಂಗ್ ಸೆನ್ಸೇಷನ್ ಇದೆ ಅದನ್ನು ಸಹ ಕಮ್ಮಿ ಮಾಡುತ್ತೆ. ಸೊ ಹಾಗಾಗಿ ನೀವು ವಾರದಲ್ಲಿ 5 ರಿಂದ 6 ಬಾರಿ ಧಾರಾಳವಾಗಿ ತಗೋಬಹುದು. ಪ್ರೊವೈಡೆಡ್ ನಿಮಗೆ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಇಲ್ಲ ಅನ್ನೋದಾದರೆ, ಅಥವಾ ಕಿಡ್ನಿಯಲ್ಲಿ ಮೇಜರ್ ಸಮಸ್ಯೆ ಏನಿಲ್ಲ ಅನ್ನೋದಾದರೆ ಇದು ತಗೋಬಹುದು. ಆ್ಯಂಡ್ ಫಸ್ಟ್ ಟ್ರೈಮಿಸ್ಟ್ರಲ್ಲಿ ಅಂದರೆ ಮೊದಲನೇ 3 ತಿಂಗಳಲ್ಲಿ ವಾಕರಿಕೆ ಜಾಸ್ತಿ ಬರ್ತಿರುತ್ತೆ, ವಾಂತಿ ಇರುತ್ತೆ. ಆ ಟೈಮಲ್ಲೂ ಸಹ ನೀವು ಇದನ್ನು ಸಿಪ್ ಬೈ ಸಿಪ್ ತಗೊಳ್ಳೋದ್ರಿಂದ ಎಲೆಕ್ಟ್ರೋಲೈಟ್ಸ್, ಹೈಡ್ರೇಷನ್ ಮೇಂಟೈನ್ ಆಗುತ್ತೆ. ಮತ್ತು ಒಳಗಡೆ ತೆಂಗಿನಕಾಯಿನ ತಿರುಳು ಏನಿರುತ್ತೆ, ಗಂಜಿ ಏನಿರುತ್ತೆ ಅದನ್ನು ತಗೊಳ್ಳೋದ್ರಿಂದನೂ ವಾಮಿಟಿಂಗ್ ಅಷ್ಟಾಗಲ್ಲ, ಹೊಟ್ಟೆಗೂ ಏನಾದರೂ ಸ್ವಲ್ಪ ಸೇವಿಸ್ದಂಗೆ ಆಗುತ್ತೆ. ಓಕೆ, ಸೊ ನಿಮ್ಮ ಕಡೆ ಅಕ್ಕಪಕ್ಕದಲ್ಲಿ ಸಿಗುತ್ತೆ ಅನ್ನೋದಾದರೆ ನೀವು ಧಾರಾಳವಾಗಿ ಇದನ್ನು ತಗೊಳ್ಳಿ.